ಮೂರು ಬಾರಿ ಸಿಎಂ ಸ್ಥಾನ ಕೈತಪ್ಪಿದ್ದಕ್ಕಾಗಿ ಡಿಸಿಎಂ ಪರಮೇಶ್ವರ್ ಭಾವುಕರಾಗಿ ಮಾತಾಡಿದ್ದಾರೆ. ತುಮಕೂರಲ್ಲಿ ತಮ್ಮ ಸಂಸ್ಥೆ ಸಿದ್ಧಾರ್ಥ್ ಕಾಲೇಜಿನ ಸಿಬ್ಬಂದಿ ಜೊತೆ ಮಾತಾಡುವಾಗ ಪರಮೇಶ್ವರ್ ಭಾವುಕರಾಗಿ ಮಾತಾಡಿದ್ರು. ರಾಜೀವ್ ಗಾಂಧಿ ಅವರ ಸಂಪರ್ಕದಿಂದ ಪಕ್ಷವನ್ನ ಸೇರ್ಕೊಂಡೆ. ಇವತ್ತಿಗೆ 40 ವರ್ಷ ಆಗ್ತಾ ಬಂತು. ಈ 40 ವರ್ಷದಲ್ಲಿ ಅಷ್ಟೋ ಸರ್ವಿಸ್ ಮಾಡಿದ್ದೀನಿ. 2013ರಲ್ಲಿ ನಾನು ಎಲೆಕ್ಷನ್ ಸೋತೆ. ಬಹುಶಃ ನಾನು ಗೆದ್ದಿದ್ರೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗ್ತಿರ್ಲಿಲ್ಲ. ನಮ್ಮ ಅದೃಷ್ಟನೋ ಹಣೆ ಬರಹನೋ ಏನೋ ಗೊತ್ತಿಲ್ಲ. ಆಗ ನಾನು ಸೋತ ಕಾರಣಕ್ಕಾಗಿ ಅವರು ಸಿಎಂ ಆದರು. 2018ರಲ್ಲಿ ನಮ್ಮ ಪಕ್ಷ 80 ಸೀಟನ್ನು ಗೆದ್ದಿತ್ತು. 30 ಸೀಟ್ ಗೆದ್ದಿದ್ದ ಬೇರೆ ಪಕ್ಷದ ಜೊತೆಗೆ ಮೈತ್ರಿ ಮಾಡಿಕೊಂಡಾಗ ಕಾರಣಾಂತರದಿಂದ ಕುಮಾರಸ್ವಾಮಿ ಅವರನ್ನ ಮುಖ್ಯಮಂತ್ರಿ ಮಾಡಿದ್ರು. ಅವತ್ತು ನನ್ನನ್ನು ಮುಖ್ಯಮಂತ್ರಿ ಮಾಡಬಹುದಾಗಿತ್ತು, ಆದರೆ ಯಾವುದೋ ಕಾರಣಕ್ಕೆ ಅವರನ್ನ ಮಾಡಿದ್ರು. 2ನೇ ಬಾರಿಗೂ ಮಿಸ್ ಆಯಿತು. ಈ ಬಾರಿಯೂ ಪ್ರಯತ್ನ ಮಾಡಿದೆ. ಈ ಬಾರಿ ಆಗತ್ತೆ ಅನ್ನುವ ವಿಶ್ವಾಸ ಇತ್ತು. ಕಡೆಗೆ ಯಾವುದೋ ಕಾರಣಕ್ಕೆ ಪಾಲಿಟಿಕ್ಸ್ ಗೊತ್ತಲ್ಲ, ಪಾಲಿಟಿಕ್ಸ್ ಬೇರೆ ತರ ಅಲ್ಲ, ತೀರ್ಮಾನಗಳು ಹೇಗೇಗೋ ಆಗ್ತವೆ. ಹಾಗಾಗಿ ಉಪಮುಖ್ಯಮಂತ್ರಿ ಸ್ಥಾನವನ್ನ ಕೊಟ್ಟಿದ್ದಾರೆ ಅಂತ ಪರಮೇಶ್ವರ್ ಬೇಸರ ವ್ಯಕ್ತಪಡಿಸಿದ್ದಾರೆ. ಇನ್ನು ಒಂದು ಹಂತದಲ್ಲಿ ನಾನು ಹೈಕಮಾಂಡ್ನವರಿಗೆ ಹೇಳಿದ್ದೆ, ನನ್ನನ್ನು ಸಿಎಂ ಮಾಡಲು ಆಗದಿದ್ರೆ ನನ್ನನ್ನು ಬಿಟ್ಬಿಡಿ, ನನಗೆ ಬಹಳ ದೊಡ್ಡ ಕೆಲಸಗಳಿವೆ, ನಾನು ವಾಪಸ್ ಹೋಗ್ತೀನಿ ಅಂತ ಅವರಿಗೆ ಹೇಳಿದ್ದೆ ಅಂತಾನು ಪರಮೇಶ್ವರ್ ಹೇಳ್ಕೊಂಡಿದ್ದಾರೆ. 2013ರಲ್ಲಿ ನಾನು ಎಲೆಕ್ಷನ್ ಸೋತೆ. ಬಹುಶಃ ನಾನು ಗೆದ್ದಿದ್ದಿದ್ರೆ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗ್ತಿರ್ಲಿಲ್ಲ. ಆದರೆ ನಮ್ಮ ಅದೃಷ್ಟನೋ ಹಣೆ ಬರನೋ ಏನು ಹೇಳ್ತಿರೋ ಗೊತ್ತಿಲ್ಲ. ಆಗ ನಾನು ಸೋತದ ಕಾರಣಕ್ಕಾಗಿ ಅವರಾದರು. ಆಮೇಲೆ 2018ರಲ್ಲಿ ಕೂಡ ನಮ್ಮ ಪಕ್ಷ 80 ಸೀಟ್ ಗೆದ್ದಿತ್ತು. ಕೋalition ಮಾಡಿದಾಗ ಬೇರೆ ಪಕ್ಷದ ಜೊತೆ ನಾವು ಸೇರ್ಕೊಂಡು ಅವ್ರು ಬರೀ 30 ಸೀಟ್ ಏನೋ ಇತ್ತು. ಆದರೂ ಕಾರಣಾಂತರದಿಂದ ಅವಾಗ ಕುಮಾರಸ್ವಾಮಿ ಅವರಿಗೆ ಮುಖ್ಯಮಂತ್ರಿ ಮಾಡಿದ್ರು. ಅವತ್ತು ನನ್ನನ್ನು ಮಾಡ್ಬೋದಿತ್ತು. ಸಿಎಂ ಡಿಕೆ ಶಿವಕುಮಾರ್ ಸಂಪುಟದಲ್ಲಿ ಅಸಮಾಧಾನ ಭುಗಿಲೆದ್ದಿದೆ. ಖಾತೆಗಳ ವಿಚಾರವಾಗಿ ಸಚಿವರು ಬೇಸರ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಸಚಿವ ಕೃಷ್ಣ ಭೈರೇಗೌಡ ಪರೋಕ್ಷವಾಗಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರಂತೆ. ಬೆಂಗಳೂರು ನಗರಾಭಿವೃದ್ಧಿ ಖಾತೆಗೆ ಬಿಡಿಎ ಬಿಎಂಆರ್ಡಿಎ ಒಳಪಡಿಸದ ಹಿನ್ನೆಲೆ ಅಧಿಕಾರ ವಹಿಸಿಕೊಳ್ಳಲು ಕೃಷ್ಣ ಭೈರೇಗೌಡ ಹಿಂದೇಟು ಹಾಕಿದ್ದಾರೆ. ಖಾತೆ ಹಂಚಿಕೆ ಮಾಡಿ 4-5 ದಿನ ಕಳೆದರೂ ಕೃಷ್ಣ ಭೈರೇಗೌಡ ಅಧಿಕಾರವನ್ನು ವಹಿಸಿಕೊಂಡಿಲ್ಲ. ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಬಿಡಿಎ ಬಿಎಂಆರ್ಸಿಎಲ್ ಸೇರಿಸಿ ಬಿಎಂಆರ್ಡಿಎ ಸೇರಿಸಿ 5 ನಗರ ಪಾಲಿಕೆಗಳಿಗೆ ಮಾತ್ರ ಬೆಂಗಳೂರು ಉಸ್ತುವಾರಿ ಪಡೆಯಬೇಕೆ ಅಂತ ವರಿಷ್ಠರ ಬಳಿ ಕೃಷ್ಣ ಭೈರೇಗೌಡ ಅಸಮಾಧಾನವನ್ನು ತೋಡ್ಕೊಂಡಿದ್ದಾರೆ. ಖಾತೆ ಕುರಿತು ಸಚಿವ ಕೃಷ್ಣ ಭೈರೇಗೌಡ ಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿ ಅಧಿಕಾರ ವಹಿಸಿಕೊಳ್ಳದ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಬೆಂಗಳೂರು ಉಸ್ತುವಾರಿ ಖಾತೆ ಬದಲಾವಣೆ ಗೊಂದಲ ಬಗೆಹರಿಸಿ ಅಂತ ಮನವಿ ಮಾಡಿದ್ದಾರೆ. ಅಲ್ಲಿವರೆಗೂ ನಾನು ಅಧಿಕಾರ ವಹಿಸಿಕೊಳ್ಳುವುದಿಲ್ಲ ಎಂದಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯಿಸಲು ಕೃಷ್ಣ ಭೈರೇಗೌಡ ನಿರಾಕರಿಸಿದ್ದಾರೆ. ಇಲ್ಲಪ್ಪ, ನಿಜವಾಗಿ ನಾ ಕಾಮೆಂಟ್ ಮಾಡಿ ಪ್ಲೀಸ್. ನಿಮ್ ಬಗ್ಗೆ ಮಾತಾಡಿದ್ ನೀವು ನೋಡಿ ಕರೆಕ್ಟ್ ಆಗಿ. ನಾನು ಆತರ ಏನು ಮಾತಾಡಿಲ್ಲ. ಅಸಮಾಧಾನ ಇಲ್ವಾ ಸರ್? ಯಾವ ಅಸಮಾಧಾನ ಇಲ್ಲ. ಅವ್ರು ಏನೋ ಟ್ವಿಸ್ಟ್ ಕೊಟ್ರೆ ನಾನು ಏನ್ ಮಾಡಕ್ಕಾಗಲ್ಲ. ಅಲ್ಲ ಸರ್, ನಿಮ್ಗೆ ಯಾವ ಅಸಮಾಧಾನ ಇಲ್ವಾ ಸರ್? ಮಾತೇ ಕಡಿಮೆ ಏನಿದೆ ಸ್ಟ್ಯಾಂಡ್ ಅದನ್ನ ಹೇಳಿ ಸರ್. ಮಾತಾಡಿದ್ರೆ ತಪ್ಪು. ಇಲ್ಲಪ್ಪ, ನಿಜವಾಗಿ ನಾ ಕಾಮೆಂಟ್ ಮಾಡಿ ಪ್ಲೀಸ್. ನಿಮ್ ಬಗ್ಗೆ ಮಾತಾಡಿದ್ ನೀವು ನೋಡಿ ಕರೆಕ್ಟ್ ಆಗಿ. ನಾನು ಆತರ ಏನು ಮಾತಾಡಿಲ್ಲ. ಅಸಮಾಧಾನ ಇಲ್ವಾ ಸರ್? ಯಾವ ಅಸಮಾಧಾನ ಇಲ್ಲ. ಅವ್ರು ಏನೋ ಟ್ವಿಸ್ಟ್ ಕೊಟ್ರೆ ನಾನು ಏನ್ ಮಾಡಕ್ಕಾಗಲ್ಲ. ಅಲ್ಲ ಸರ್, ನಿಮ್ಗೆ ಯಾವ ಅಸಮಾಧಾನ ಇಲ್ವಾ ಸರ್? ಮಾತೇ ಡಿಕೆ ಶಿವಕುಮಾರ್ ಸಂಪುಟದಲ್ಲಿ ಸಚಿವ ಸ್ಥಾನ ಪಡೆಯಲು ಶಾಸಕರ ಕಸರತ್ತು ಜೋರಾಗಿದೆ. 2ನೇ ಹಂತದ ಸಂಪುಟದಲ್ಲಿ ಸಚಿವ ಸ್ಥಾನಕ್ಕಾಗಿ ಲಾಬಿ ಜೋರಾಗಿದ್ದು, ನನಗೆ ಸಚಿವ ಸ್ಥಾನ ಕೊಡಿಸುವಂತೆ ವಿಜಯನಗರ ಶಾಸಕ ಗವ್ಯಪ್ಪ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಅವರನ್ನ ಭೇಟಿ ಮಾಡಿದ್ದಾರೆ. ಈ ಕುರಿತು ಮಾತನಾಡಿರುವ ಶಾಸಕ ಗವ್ಯಪ್ಪ, ಉತ್ತರ ಕರ್ನಾಟಕ ಭಾಗದಿಂದ ನನಗೆ ಸಚಿವ ಸ್ಥಾನ ಕೊಡಿ ಅಂತ ಕೇಳಿದ್ದಾನೆ. ನನ್ನ ಬೆಂಬಲಿಗರಿಗೆ ನಾನು ಮಂತ್ರಿ ಆಗಬೇಕು ಅನ್ನುವ ಆಸೆ ಇದೆ. ವಿಜಯನಗರ ಹಿಂದುಳಿದ ಬರಪೀಡಿತ ಜಿಲ್ಲೆ. ಉತ್ತರ ಕರ್ನಾಟಕ ಭಾಗದಲ್ಲಿ ನನಗೆ ಅವಕಾಶ ಕೊಡಬೇಕು. ಡಿಕೆ ಶಿವಕುಮಾರ್ ಹರಿಪ್ರಸಾದ್ ಸಿದ್ದರಾಮಯ್ಯ ಮೂಲಕ ಮನವಿ ಮಾಡಿದ್ದೇನೆ ಅಂತ ಹೇಳಿದ್ದಾರೆ. ಎಲ್ಲರೂ ಒಂದು ಆಸೆ ಅನ್ನೋದಿರುತ್ತಲ್ಲ, ನಮ್ಮ ಕ್ಷೇತ್ರಕ್ಕೊಂದು ಸಿಗಬೇಕು. ಏನಂದರೆ ವಿಜಯನಗರ ಜಿಲ್ಲೆಗೆ ಇವಾಗ ತನಕ ಒಂದು ಅವಕಾಶ ಸಿಕ್ಕಿಲ್ಲ, ಹೊಸ ಜಿಲ್ಲೆ ಆದಮೇಲೆ. ಹಾಗಾಗಿ ಒಂದು ಜಿಲ್ಲೆ ಪರ ನಮಗೊಂದು ಅವಕಾಶ ಮಾಡಿಕೊಟ್ರಿಗಿನ ಕೆಲಸ ಮಾಡಲಿಕ್ಕೆ ಈಸಿ ಆಗುತ್ತೆ. ಮತ್ತು 1-2 ಎಲೆಕ್ಷನ್ ಗೆದ್ದಿದ್ದೀನಿ, 2 ಎಲೆಕ್ಷನ್ ಸೋತಿದ್ದೀನಿ. ಹಾಗೆ ಅನುಭವ ಇರೋದ್ರಿಂದ ಒಂದು ಅವಕಾಶ ಮಾಡಿಕೊಟ್ರಿಗಿನ ನಮ್ಮ ಜಿಲ್ಲೆಗೆ ಒಳ್ಳೆಯದಾಗುತ್ತೆ, ನನ್ನ ಕ್ಷೇತ್ರ ಕೂಡ ಒಳ್ಳೆಯದಾಗುತ್ತೆ ಅನ್ನೋದು ಒಂದು ಭಾವನೆ. ಇನ್ನು ಹೈಕಮಾಂಡಿಗೆ ಅವ್ರಿಗೆ ಬಿಟ್ಟಿದೆ, ಒಂದು ಅವಕಾಶ ಮಾಡಿಕೊಡ್ಬೇಕು ಅನ್ನೋದೊಂದು
ಚಾಮರಾಜನಗರದಲ್ಲೂ ಶಾಸಕ ಸಿ ಪುಟ್ಟರಂಗ ಶೆಟ್ಟಿ ಮಾತಾಡಿ, ನನಗೆ ಮೊದಲ ಹಂತದಲ್ಲೇ ಸಚಿವ ಸ್ಥಾನ ಕೊಡಬೇಕಾಗಿತ್ತು, ಎರಡನೇ ಹಂತದಲ್ಲಿ ಸಚಿವ ಸ್ಥಾನ ಸಿಗಲಿದೆ. ರಾಜ್ಯದಲ್ಲೇ ನಾನು ಉಪ್ಪಾರ ಸಮುದಾಯದ ಏಕೈಕ ಶಾಸಕನಾಗಿದ್ದೇನೆ. 4 ಬಾರಿ ಗೆದ್ದಿದ್ದೇನೆ. ಕಳೆದ 47 ವರ್ಷಗಳಿಂದ ಕಾಂಗ್ರೆಸ್ನಲ್ಲಿದ್ದೇನೆ. ಯಾವುದೇ ರೀತಿ ನೋಡಿದ್ರೂ ನನಗೆ ಸಚಿವ ಸ್ಥಾನ ಕೊಡಬೇಕು ಅಂತ ಹೇಳಿ ಪಟ್ಟು ಹಿಡಿದಿದ್ದಾರೆ. ಮೊದಲನೇ ಹಂತದಲ್ಲಿ ಕೊಡಬೇಕಾಗಿತ್ತು, ಆದರೆ ಎರಡನೇ ಹಂತದಲ್ಲಿ ಕೊಡ್ತಾರೆ ಅನ್ನೋ ವಿಶ್ವಾಸ ಇದೆ. ಈಗ ಒಂದು ಚುನಾವಣೆ ಇದೆ, ಅಂದರೆ ರಾಜ್ಯಸಭೆಗೆ ಹೋಗ್ತಕ್ಕಂಥದ್ದು ಮತ್ತು ವಿಧಾನ ಪರಿಷತ್ಗೆ ಮತದಾನ ಆದಮೇಲೆ 20-22ರಿಂದ ಸ್ಟಾರ್ಟ್ ಆಗಿದೆ, ಅವಾಗ ಕೊಡ್ತಾರೆ ಖಂಡಿತವಾಗಿ. ಯಾಕಂತಂದರೆ ನಾನು ರಾಜ್ಯದಲ್ಲಿ ಒಬ್ಬನೇ ಉಪ್ಪಾರ, 4 ಬಾರಿ ಗೆದ್ದಿದ್ದೀನಿ. ಸುಮಾರು 47 ವರ್ಷ ನಾನು ರಾಜಕೀಯ ಮಾಡಿದ್ದೀನಿ. ಸಹಜವಾಗಿ ಕೇಳಬೇಕಲ್ಲ, ನಾನು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಹಾಲಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು, ಹೈಕಮಾಂಡು ಎಲ್ಲನೂ ಖರ್ಗೆ ಸಾಹೇಬರು. ಜಮೀರ್ ಅಹಮದ್ಗೆ ಸಚಿವ ಸ್ಥಾನ ನೀಡಬೇಕು ಅಂತ ವಿಜಯನಗರ ಜಿಲ್ಲೆಯ ಹೊಸಪೇಟೆಯಲ್ಲಿ ರೈತರು ಪ್ರತಿಭಟಿಸಿದ್ದಾರೆ. ಹೊಸಪೇಟೆಯ ಪುನೀತ್ ರಾಜ್ಕುಮಾರ್ ವೃತ್ತದಲ್ಲಿ ರೈತ ಸಂಘದಿಂದ ಪ್ರತಿಭಟನೆ ನಡೆದಿದೆ. ರಸ್ತೆಯ ಮಧ್ಯೆ ಕುಳಿತು ಜಮೀರ್ಗೆ ಸಚಿವ ಸ್ಥಾನ ಕೊಡಬೇಕು ಅಂತ ಆಗ್ರಹಿಸಿದ್ದಾರೆ. ವಿಜಯನಗರ ಉಸ್ತುವಾರಿಯಾದ ಬಳಿಕ ನೂತನ ಜಿಲ್ಲೆಯನ್ನ ಜಮೀರ್ ಅಭಿವೃದ್ಧಿ ಮಾಡಿದ್ದಾರೆ. ತುಂಗಭದ್ರಾ ಕ್ರಸ್ಟ್ ಗೇಟ್ ಒಡೆದಾಗ ರೈತರ ನೆರವಿಗೆ ಬಂದು ಹೊಸ ಗೇಟ್ ನಿರ್ಮಾಣಕ್ಕೆ ನಾಂದಿ ಹಾಡಿದ್ರು. ಇಂತಹ ನಾಯಕರಿಗೆ ಸಚಿವ ಸ್ಥಾನ ನೀಡೋದರ ಜೊತೆಗೆ ವಿಜಯನಗರ ಉಸ್ತುವಾರಿ ಸಿಗಬೇಕು ಅಂತ ರೈತರು ಆಗ್ರಹಿಸಿದ್ದಾರೆ. ಕೊಪ್ಪಳದಲ್ಲಿ ಶಾಸಕ ರಾಘವೇಂದ್ರ ಹಿಟ್ನಾಳ್ಗೆ ಸಚಿವ ಸ್ಥಾನಕ್ಕಾಗಿ ಆಗ್ರಹಿಸಿ ಕಾಂಗ್ರೆಸ್ ಮುಖಂಡರು ಪ್ರತಿಭಟನೆ ಮಾಡುತ್ತಿದ್ದಾರೆ. ಆದರೆ ಪ್ರತಿಭಟನೆಗೆ ಜನರನ್ನ ದುಡ್ಡು ಕೊಟ್ಟು ಕರ್ಕೊಂಡು ಬಂದಿರುವ ಆರೋಪವೂ ಕೇಳಿಬಂದಿದೆ. ಕೊಪ್ಪಳದ ಬನ್ನಿಕಟ್ಟಿಯಿಂದ ಅಶೋಕ್ ವೃತ್ತದವರೆಗೂ ಪ್ರತಿಭಟನಾ ರ್ಯಾಲಿ ನಡೆದಿದೆ. ಈ ಮಧ್ಯೆ ಜನರಿಗೆ ಕೈ ಮುಖಂಡರು ದುಡ್ಡು ಹಂಚುತ್ತಾ ಇರುವ ವಿಡಿಯೋ ವೈರಲ್ ಆಗಿದೆ. 3 ಬಾರಿ ಶಾಸಕರಾಗಿರುವ ರಾಘವೇಂದ್ರ ಹಿಟ್ನಾಳ್ಗೆ ಸಚಿವ ಸ್ಥಾನಕ್ಕಾಗಿ ಆಗ್ರಹಿಸಿ ನಡೆಯುತ್ತಿರುವಂತಹ ಹೋರಾಟ ತೀವ್ರ ಸ್ವರೂಪ ಪಡೆದಿದೆ. ಇನ್ನು ಚಿತ್ರದುರ್ಗದಲ್ಲಿ ಮಾಜಿ ಸಚಿವ ಎಚ್ ಆಂಜನೇಯ ಪರ ಬೆಂಬಲಿಗರು ಬ್ಯಾಟಿಂಗ್ ಮಾಡಿದ್ದಾರೆ. ಚಿತ್ರದುರ್ಗದ ಪತ್ರಕರ್ತರ ಭವನದಲ್ಲಿ ಬೆಂಬಲಿಗರು ಸುದ್ದಿಗೋಷ್ಠಿ ನಡೆಸಿ ಎಚ್ ಆಂಜನೇಯ ಅವರನ್ನ ಎಂಎಲ್ಸಿ ಮಾಡುವಂತೆ ಒತ್ತಾಯಿಸಿದ್ದಾರೆ. ರಾಜ್ಯದಲ್ಲಿ ನಮ್ಮದು ಸಮುದಾಯ ದುಡಿದಿದೆ, ಎಚ್ ಆಂಜನೇಯ ಅವರನ್ನ ಎಂಎಲ್ಸಿ ಮಾಡಿ ಮಂತ್ರಿ ಮಾಡಲಿ, ನಮ್ಮ ಸಮಾಜಕ್ಕೆ ಸಾಮಾಜಿಕ ನ್ಯಾಯದ ಅಡಿ ಸ್ಥಾನಮಾನ ಕೊಡಬೇಕು ಅಂತ ಆಗ್ರಹಿಸಿದ್ದಾರೆ. ಇವತ್ತು ಎಲ್ಲಿರಬೇಕು? ನಮ್ಮ ವಿಧಾನಸೌಧದೊಳಗಿರಬೇಕು. ಯಾವುದೇ ಕಾರಣಕ್ಕೂ ಅವರನ್ನು ಹೊರಗುಳಿಯದ ರೀತಿಯಾಗಿ ನೋಡಿಕೊಂಡು ಹೈಕಮಾಂಡ್ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಯಾಕೆ ಆಗ್ತಾ ಇಲ್ಲ? ಯಾಕೆ ಇವ್ರನ್ನ ಹೊರಗೆ ಇಡ್ತಾ ಇದ್ದಾರೆ? ನಮ್ಮ ಜಾತಿಗೆ, ನಮ್ಮ ಸಮಾಜ, ಮಾದಿಗೆ ಸಮಾಜಕ್ಕೆ ಸೇರುವಂತ ಕೊಡುವಂತ ಅವಕಾಶಗಳನ್ನ ಕೊಡಿ ಅಂತ ಸರ್ಕಾರಕ್ಕೆ ನಾವು ಇವತ್ತು ಒತ್ತಾಯ ಮಾಡ್ತೀವಿ. ಅವ್ರಿಗೂ ಕೂಡ ರಾಜ್ಯಸಭಾ ಸದಸ್ಯರನ್ನಾಗಿ ಮಾಡಿ ನಮ್ಮ ವಿರೋಧ ಪಕ್ಷದ ನಾಯಕರನ್ನಾಗಿ ಮಾಡ್ತಾರೆ, MLC ಮಾಡಿ ಮಂತ್ರಿಯನ್ನ ಮಾಡ್ತಾರೆ. ಇವತ್ತು ಆಂಜನೇಯ ಯೋಜನೆ ಮಾಸ್ ಲೀಡರ್ ಅಂಡ್ ಫೇಸ್. ಪರಿಷತ್ ಚುನಾವಣೆಗೆ ಕಾಂಗ್ರೆಸ್ನ 5ನೇ ಅಭ್ಯರ್ಥಿ ವಿನಯ್ ಕಾರ್ತಿಕ್ ನಾಮಪತ್ರ ಸಲ್ಲಿಸಿದ್ದಾರೆ. ವಿಧಾನಸೌಧದಲ್ಲಿ ನಾಮಪತ್ರ ಸಲ್ಲಿಸಿದ್ರು. ತಮ್ಮ ಆಪ್ತ ವಿನಯ್ ಕಾರ್ತಿಕ್ ನಾಮಪತ್ರ ಸಲ್ಲಿಕೆ ವೇಳೆ ಸಿಎಂ ಡಿಕೆ ಶಿವಕುಮಾರ್ ಹಾಜರಿದ್ದರು. ಇನ್ನು ಮಾಜಿ ಸಂಸದ ಡಿಕೆ ಸುರೇಶ್, ಶಾಸಕ ಕುಣಿಗಲ್ ರಂಗನಾಥ್, ಶರತ್ ಬಚ್ಚೇಗೌಡ ಸೇರಿದಂತೆ ಹಲವು ನಾಯಕರು ಸಾಥ್ ಕೊಟ್ಟರು. ಇನ್ನು ಕಾಂಗ್ರೆಸ್ನ 5ನೇ ಅಭ್ಯರ್ಥಿಗೆ ಜೆಡಿಎಸ್ ಬಿಜೆಪಿ ಕೌಂಟರ್ ಕೊಟ್ಟಿದೆ. ಗೋವಿಂದರಾಜು ಅವರನ್ನ ಕಣಕ್ಕಿಳಿಸಲು ಜೆಡಿಎಸ್ ಸಿದ್ಧತೆ ಮಾಡಿಕೊಂಡಿದೆ. ಈ ಸಂಬಂಧ ವಿಧಾನಸೌಧದಲ್ಲಿ ಜೆಡಿಎಸ್ ಶಾಸಕರು ಎಂಎಲ್ಸಿಗಳ ಸಭೆ ಮಾಡಿದ್ದು, ಈ ಕುರಿತು ಪ್ರತಿಕ್ರಿಯಿಸಿರುವ ಅಭ್ಯರ್ಥಿ ಗೋವಿಂದರಾಜು, ಆತ್ಮಸಾಕ್ಷಿಯ ಮತಗಳನ್ನು ನಿರೀಕ್ಷೆ ಮಾಡಿದ್ದೇನೆ. ನನಗೆ 2 ಮತಗಳು ಬೇಕು. ಕಾಂಗ್ರೆಸ್ನ 2 ಶಾಸಕರು ಮತ ಹಾಕುವ ನಿರೀಕ್ಷೆ ಇದೆ ಅಂತ ಹೇಳಿದ್ದಾರೆ. ಒಂದು ಜನಾರ್ದನ್ ಸರ್ ಕಾನ್ಫಿಡೆನ್ಸ್, ನಮಗೆ ನಂಬಿಕೆ, ಆ ನಂಬಿಕೆನೇ ದೇವರಲ್ವೇ. ಆ ದೇವ್ರು ನಮ್ಮ ಪರವಾಗಿದ್ದಾನೆ, ನಂಬಿಕೆ ನಮ್ಮ ಪರವಾಗಿದೆ. ನಾವೇ ಸಂಪಾದನೆ ಮಾಡಿರುವಂಥ ಒಂದು ವಿಶ್ವಾಸ, ಸ್ನೇಹ, ಒಳ್ಳೆಯ ಸಂಬಂಧಗಳು ನಮಗೇನು ಕೊರತೆ ಇರುವಂಥ ಮಾತುಗಳು ನಮಗೆ ಕೊಡುತ್ತೆ ಅನ್ನೋ ವಿಶ್ವಾಸ ನಮಗಿದೆ. ನಾವು BJP ಮಾತುಗಳು ಏನು ಅವ್ರ ಹೆಚ್ಚುವರಿ ಮತ ಇದೆ ಅದನ್ನು ನಮಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಅದು ಹೈಕಮಾಂಡ್ ಮಟ್ಟದಲ್ಲಿ ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಅವರಿಗೆ 2 ಅಭ್ಯರ್ಥಿಗಾಗಿ ಉಳಿದಂಥ 8 ಮತಗಳು ನಮಗೆ ಬರ್ತದೆ. 6 BJP ಮತಗಳು, ಒಂದು ಜನಾರ್ದನ್ ರೆಡ್ಡಿ ಅವ್ರದ್ದು, ಇನ್ನೊಂದು ಯತ್ನಾಳ್ ಅವ್ರದ್ದು. ಆ 8 ಮತ ಬರೋದ್ರಿಂದ ನಮ್ಗೆ 26 ಮತ ಆಗುತ್ತೆ. 2 ಮತಗಳು ಆತ್ಮಸಾಕ್ಷಿ ಮತ ಅಂತ ನಾವು ಕೇಳ್ತೇವೆ. ನಮಗೆ ಆ ಮತ ಬೀಳತ್ತೆ ಅನ್ನೋ ನಂಬಿಕೆ ನಮಗಿದೆ. ರಾಜ್ಯಸಭಾ ಮತ್ತು ವಿಧಾನ ಪರಿಷತ್ ಚುನಾವಣೆಗೆ ಡಾಕ್ಟರ್ ಎಂ ನಾಗರಾಜ್ ಹಾಗೂ ವಿಧಾನ ಪರಿಷತ್ಗೆ ಲಿಂಗರಾಜ್ ಪಾಟೀಲ್ ಮತ್ತು ರಘು ಕೌಟಿಲ್ಯ ಅವರನ್ನ ಬಿಜೆಪಿ ಕಣಕ್ಕಿಳಿಸಿದೆ. ಈ ಹಿನ್ನೆಲೆಯಲ್ಲಿ ಬಿಜೆಪಿ ಅಭ್ಯರ್ಥಿಗಳಿಗೆ ನಾಯಕರು ಸಿಹಿ ತಿನ್ನಿಸಿ ಶುಭಾಶಯ ಕೋರಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಹಾಗೂ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ, ಪರಿಷತ್ ಸದಸ್ಯ N ರವಿಕುಮಾರ್ ಶುಭಾಶಯ ತಿಳಿಸಿದ್ದಾರೆ.
ರಾಜ್ಯಸಭೆ ಸ್ಥಾನಕ್ಕೆ ಬಿಜೆಪಿಯಿಂದ ಅಚ್ಚರಿಯಾಗಿ ಅಭ್ಯರ್ಥಿಗಳ ಪ್ರಕಟ ಆಗಿದೆ. ಜೆಡಿಎಸ್ ಜೊತೆ ಮೈತ್ರಿ ಇದ್ದರೂ ಎಚ್.ಡಿ. ದೇವೇಗೌಡರಿಗೆ ಬಿಜೆಪಿ ಮಣೆ ಹಾಕಿಲ್ಲ. ಪಕ್ಷದ ಹಿರಿಯ ನಾಯಕ ಡಿ.ವಿ. ಸದಾನಂದ ಗೌಡರಿಗೂ ಟಿಕೆಟ್ ಕೊಟ್ಟಿಲ್ಲ. ಮಂಡ್ಯದ ಮಾಜಿ ಸಂಸದೆ ಸುಮಲತಾ ಅಂಬರೀಷ್ಗೆ ಟಿಕೆಟ್ ಕೊಡ್ತಾರೆ ಅಂತ ಹೇಳಲಾಗ್ತಾ ಇತ್ತು, ಆದರೆ ಅವರಿಗೂ ಕೊಟ್ಟಿಲ್ಲ. ಎಚ್.ಡಿ. ದೇವೇಗೌಡಗೆ ರಾಜ್ಯಸಭೆ ಟಿಕೆಟ್ ನಿರಾಕರಣೆ ಹಿನ್ನೆಲೆಯಲ್ಲಿ ಜೆಡಿಎಸ್ ವಿರುದ್ಧ ಕಾಂಗ್ರೆಸ್ನ ಸುರ್ಜೇವಾಲಾ ಲೇವಡಿ ಮಾಡಿದ್ದಾರೆ. ಬಿಜೆಪಿಯಿಂದ ಜೆಡಿಎಸ್ಗೆ ನಿರಂತರ ಅವಮಾನ ಆಗಿದೆ. ಕೇಂದ್ರ ಸಚಿವ ಸ್ಥಾನಕ್ಕೆ ಕುಮಾರಸ್ವಾಮಿ ಅಂಟಿಕೊಂಡಿದ್ದಾರೆ. ಈ ಅವಮಾನವನ್ನ ಸಹಿಸಿಕೊಂಡಿರುವುದು ಅತ್ಯಂತ ನಾಚಿಕೆಗೇಡು ಅಂತ ಲೇವಡಿ ಮಾಡಿದ್ದಾರೆ. ಮಂಗಳೂರಲ್ಲಿ ಆರೋಗ್ಯ ಇಲಾಖೆ ಸಚಿವ ಯುಟಿ ಖಾದರ್ ಆರೋಗ್ಯ ಇಲಾಖೆ ಪ್ರಗತಿ ಪರಿಶೀಲನಾ ಸಭೆ ಮಾಡಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಡೆದ ಸಭೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಭಾಗಿಯಾಗಿದ್ದರು. ಮೊದಲ ಸಭೆಯಲ್ಲೇ ಡಿಎಚ್ಒಗೆ ಸಚಿವ ಖಾದರ್ ಕ್ಲಾಸ್ ತಗೊಂಡ್ರು. ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ವೈದ್ಯರ ಕೊರತೆ ಹಿನ್ನೆಲೆ ಸರಿಯಾಗಿ ಲೆಕ್ಕ ಹೇಳದ ಡಿಎಚ್ಒ ಎಚ್ಆರ್ ತಿಮ್ಮಯ್ಯಗೆ ಕ್ಲಾಸ್ ತಗೊಂಡ್ರು. ನೀವು ಡಾಕ್ಟರ್ ಅಲ್ವಾ, ಡಾಕ್ಟರ್ಗೆ ಲೆಕ್ಕ ಬರಲ್ವಾ ಅಂತ ತರಾಟೆಗೆ ತೆಗೆದುಕೊಂಡರು. ಎಷ್ಟು ವರ್ಷ ಡಾಕ್ಟರ್ ಪಾಸ್ ಸರ್ ಕಾಯಂ 38 ಇದೆ ಸರ್, ಗುತ್ತಿಗೆ 11, 12 ಒಂದು ವರ್ಷದ ಕಾಂಟ್ರಾಕ್ಟ್. ಅಂದ್ರೆ ನಿಮ್ಮ ಕಲ್ತು ರೂರಲ್ ಸರ್ವಿಸ್. ರೂರಲ್ ಸರ್ವಿಸ್. ಈ 11 ಎಷ್ಟು ಜನ ಎಷ್ಟೆಷ್ಟು ವರ್ಷದಿಂದ ಇದ್ದಾರೆ ಇವರು? ಒಂದು 4, 11ರಲ್ಲಿ ಈ ಬಾರಿ ಒಂದು 10 ಸರ್. ಹೋದ ಕಾಂಟ್ರಾಕ್ಟ್ ಡಾಕ್ಟರ್ಸ್ ಎಷ್ಟು ವರ್ಷ? 2 ವರ್ಷ. ಮಾಜಿ ಮುಖ್ಯಮಂತ್ರಿ ಆದರೂ ಕಾವೇರಿ ನಿವಾಸದ ಮೇಲೆ ಸಿದ್ದರಾಮಯ್ಯಗೆ ವ್ಯಾಮೋಹ ಹೋಗಿಲ್ಲ. ಮುಖ್ಯಮಂತ್ರಿಗೆ ಮಾತ್ರ ಸರ್ಕಾರಿ ನಿವಾಸ ಕಾವೇರಿ ಹಂಚಿಕೆ ಆಗಬೇಕು. ಸಿಎಂ ಡಿಕೆ ಶಿವಕುಮಾರ್ಗೆ ಸರ್ಕಾರಿ ನಿವಾಸ ಬಿಟ್ಕೊಡ್ತಾರಾ ಇಲ್ವಾ ಮಾಜಿ ಸಿಎಂ ಸಿದ್ದರಾಮಯ್ಯ ಅನ್ನೋ ಚರ್ಚೆ ಈಗ ಶುರುವಾಗಿದೆ. ಸರ್ಕಾರಿ ನಿವಾಸ ಕಾವೇರಿಯಲ್ಲಿ ಸಿದ್ದರಾಮಯ್ಯ ಇರೋ ಕಾರಣ ಪರ್ಯಾಯ ನಿವಾಸಕ್ಕೆ ಸಿಎಂ ಡಿಕೆಶಿ ಸಿದ್ಧತೆ ಆರಂಭಿಸಿದ್ದಾರೆ. ಕೆಕೆ ಗೆಸ್ಟ್ ಹೌಸ್ನ ಪಾರಂಪರಿಕ ಕಟ್ಟಡವನ್ನ ಸಿಎಂ ಸರ್ಕಾರಿ ನಿವಾಸ ಮಾಡಲು ಸಿದ್ಧತೆ ನಡೀತಾ ಇದೆ. ಕಾವೇರಿ ನಿವಾಸವನ್ನ ಪಡೆಯದಿರಲು ಸಿಎಂ ಡಿಕೆ ಶಿವಕುಮಾರ್ ನಿರ್ಧರಿಸಿದ್ದು ಸಿದ್ದರಾಮಯ್ಯಗೆ ಗೌರವ ಸೂಚಕವಾಗಿ ಬಿಟ್ಟುಕೊಡುವ ಸಾಧ್ಯತೆ ಕೂಡ ಇದೆ. ಪುತ್ರ ಯತೀಂದ್ರ ಹೆಸರಲ್ಲಿ ಕಾವೇರಿ ನಿವಾಸ ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ನಗರಾಭಿವೃದ್ಧಿ ಇಲಾಖೆಯಿಂದ ಸಾರಿಗೆ ಇಲಾಖೆ ಕೊಟ್ಟಿರುವ ವಿಚಾರವಾಗಿ ನನಗೆ ಯಾವುದೇ ಬೇಸರ ಇಲ್ಲ ಅಂತ ಸಚಿವ ಭೈರತಿ ಸುರೇಶ್ ಹೇಳಿದ್ದಾರೆ. ವಿಧಾನಸೌಧದಲ್ಲಿ ಮಾತಾಡಿದ ಭೈರತಿ ಸುರೇಶ್, ಯಾವುದೇ ಇಲಾಖೆ ಕೊಟ್ಟರು ಕೆಲಸ ಮಾಡ್ತೀನಿ, ಖುಷಿಯಿಂದ ಕೆಲಸ ಮಾಡ್ತೇನೆ. ಎಐಸಿಸಿ ನಾಯಕರು, ರಾಜ್ಯ ನಾಯಕರು ಯೋಜನೆ ಮಾಡಿ ಖಾತೆ ಕೊಟ್ಟಿದ್ದಾರೆ. ನಾನು ಯಾವುದೇ ಖಾತೆ ಕೊಟ್ಟರು ನಿಭಾಯಿಸ್ತೇನೆ ಅಂತ ಹೇಳಿದ್ದಾರೆ. ಇನ್ನು ಜಮೀರ್ಗೆ ಮಂತ್ರಿ ಸ್ಥಾನ ಕೊಡೋದು ಹೈಕಮಾಂಡ್ ನಿರ್ಧಾರ ಅಂತ ಹೇಳಿದ್ದಾರೆ. ಎಐಸಿಸಿ ಕಾರ್ಯದರ್ಶಿ, ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ರಾಜ್ಯ ಉಪಾಧ್ಯಕ್ಷ ಸೂರಜ್ ಹೆಗ್ಡೆ ನಿಧನ ಹೊಂದಿದ್ದಾರೆ. ನಿನ್ನೆ ರಾತ್ರಿ ಹೃದಯಾಘಾತದಿಂದ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಕೊನೆ ಉಸಿರೆಳೆದಿದ್ದಾರೆ. ಸೂರಜ್ ಹೆಗ್ಡೆ ನಿಧನಕ್ಕೆ ಸಿಎಂ ಡಿಕೆಶಿ, ರಾಹುಲ್ ಗಾಂಧಿ, ಸುರ್ಜೇವಾಲಾ ಸಂತಾಪ ವ್ಯಕ್ತಪಡಿಸಿದ್ದು, ಸಿಎಂ ಡಿಕೆ ಶಿವಕುಮಾರ್, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್, ಮಾಜಿ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಹಲವು ನಾಯಕರು ಪಾರ್ಥಿವ ಶರೀರಕ್ಕೆ ಅಂತಿಮ ನಮನ ಸಲ್ಲಿಸಿದರು. ರಾಮನಗರದಲ್ಲಿ ಬಿಡದಿ ಟೌನ್ಶಿಪ್ ಯೋಜನೆ ವಿರೋಧಿಸಿ ರೈತರು ನಡೆಸ್ತಾ ಇರುವ ಹೋರಾಟಕ್ಕೆ ಶಾಸಕ ಯತ್ನಾಳ್ ಸಾಥ್ ಕೊಟ್ಟಿದ್ದಾರೆ. ರೈತರ ಜೊತೆಗೂಡಿ ರೇಷ್ಮೆ, ಅಡಿಕೆ, ಬಾಳೆ, ತೆಂಗು ಬೆಳೆ ವೀಕ್ಷಿಸಿದ್ದಾರೆ ಯತ್ನಾಳ್. ಬನ್ನಿಗಿರಿ, ಮಂಡಳ್ಳಿ, ಗೊಲ್ಲಹಳ್ಳಿ, ಹೊಸೂರು ಗ್ರಾಮದಲ್ಲಿ ಬೆಳೆ ವೀಕ್ಷಣೆ ಮಾಡಿದ್ರು. ಬಳಿಕ ಭೈರಮಂಗಲ ಸರ್ಕಲ್ ಅಲ್ಲಿ ನಡೀತಾ ಇರುವ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ಈ ವೇಳೆ ಮಾತಾಡಿರುವ ಯತ್ನಾಳ್ ಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಕಿಡಿಕಾರಿದ್ದಾರೆ. ಸಿಎಂ ಅವರ ಕ್ಷೇತ್ರದಲ್ಲಿ ಹೇಳ್ತಾರೆ, ಯಾರು ಜಮೀನು ಮಾರಬೇಡಿ ಅಂತಾರೆ. ಅದೇ ಈ ರೈತರ ಜಮೀನು ಯಾಕೆ? ಎಲ್ಲವನ್ನ ಅವರ ಅಜ್ಜಯ್ಯ ಹೇಳ್ತಾರೆ. ನಾನು ವಿಧಾನಸಭೆಯಲ್ಲಿ ಪ್ರಶ್ನೆ ಮಾಡ್ತೇನೆ, ಸಿಎಂ ಸರಿಯಾಗಿ ಉತ್ತರ ಕೊಟ್ಟರೆ ಧನ್ಯವಾದಗಳು ಹೇಳ್ತೇನೆ, ಇಲ್ಲಾಂದ್ರೆ ಅಲ್ಲಿಯೇ ಪ್ರತಿಭಟನೆ ಮಾಡ್ತೇನೆ ಅಂತ ಯತ್ನಾಳ್ ಗುಡುಗಿದ್ದಾರೆ. ಇಷ್ಟೆಲ್ಲ ಪರಿಸರ ಇದ್ದಂಥ ಇಲ್ಲಿ ಬಂದ್ಬಿಟ್ರೆ ಎಂತೆಂಥ ಎಸಿನೇ ಬೇಕಾಗಿಲ್ಲ, ಅಷ್ಟು ಸ್ವರ್ಗ ಸುಖ ಐತಿ. ಮೇಲಿಂದ ಮೇಲೆ ಮುಖ್ಯಮಂತ್ರಿಗಳು ಬಂದು ಇಲ್ಲಿ ಒಂದೊಂದು ದಿವಸ ಇದ್ದರೆ ಅವ್ರದ್ದು ಆರೋಗ್ಯ ಸುಧಾರಣೆ ಆಗ್ತದೆ. ಅದನ್ನು ಬಿಟ್ಟು ಇವ್ರನ್ನೆಲ್ಲ ಮಾರಣ ಹೋಮ ಮಾಡ್ಲಿಕ್ಕೆ ಹೊಂಟಿರಲ್ಲ. ಬರೀ ಮನುಷ್ಯರ ಮಾರಣ ಹೋಮ ಅಲ್ಲ, ಆ ಅಜ್ಜಪ್ಪಯ್ಯ ಅವರಿಗೆ ಬುದ್ಧಿವಾದ ಹೇಳಿ, ಎಲ್ಲ ಅಜ್ಜಯ್ಯನ ಮಾತು ಕೇಳ್ತಾರಲ್ಲ, ಅಜ್ಜ ಇಂಥದನ್ನು ಹೇಳಿ, ಬರೇ ಮುಖ್ಯಮಂತ್ರಿ ಮಾಡೋದು ಅಲ್ಲ, ನಿಸರ್ಗ ಉಳಿಸಪಾತ ಒಂದು ಮಾತು ಅವ್ರ ಕಡೆಯಿಂದ ಬರಲಿ, ಅವ್ರಿಗೂ ನಾನು ಕೇಳ್ಕೊತೀನಿ. ಇರಾನ್ ಇಸ್ರೇಲ್ ನಡುವೆ ಮಹಾಯುದ್ಧ ಮತ್ತೆ ಶುರುವಾಗಿದೆ. ಇರಾನ್ನ ಪ್ರಮುಖ ನಗರಗಳ ಮೇಲೆ ಇಸ್ರೇಲ್ ದಾಳಿ ಮಾಡಿದ ಯುದ್ಧ ಮುಂದುವರಿಸಲು ನೆತನ್ಯಾಹು ಹಸಿರು ನಿಶಾನೆ ತೋರಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇರಾನ್ನ ಅಣುಸ್ಥಾವರಗಳನ್ನು ಗುರಿಯಾಗಿಸಿದ ಇಸ್ರೇಲ್ ದಾಳಿ ಮಾಡಿದೆ. ಇಸ್ರೇಲ್ನ ದಾಳಿಗೆ ಇರಾನ್ನಿಂದ ಪ್ರತಿದಾಳಿ ಕೂಡ ಶುರುವಾಗಿದೆ.
ಆಪರೇಷನ್ ನಸ್ರ್ ಹೆಸರಲ್ಲಿ ಇರಾನ್ ಪ್ರತಿದಾಳಿ ಮಾಡ್ತಾ ಇದೆ. ಟೆಲ್ ಅವೀವ್ ಗುರಿಯಾಗಿಸಿ ಇರಾನ್ ಕ್ಷಿಪಣಿಗಳನ್ನು ಉಡಾಯಿಸಿದೆ. ಈ ಹಿನ್ನೆಲೆಯಲ್ಲಿ ಇಸ್ರೇಲ್ನಾದ್ಯಂತ ಹೈ ಅಲರ್ಟ್ ಘೋಷಿಸಲಾಗಿದೆ. ಇರಾನ್ನ 20ಕ್ಕೂ ಹೆಚ್ಚು ಮಿಲಿಟರಿ ನೆಲೆಗಳ ಮೇಲೆ ಇಸ್ರೇಲ್ ಬಾಂಬ್ ದಾಳಿ ಮಾಡಿದೆ. ಇಸ್ರೇಲ್ ದಾಳಿಗೆ ಇರಾನ್ನಿಂದಲೂ ತೀವ್ರ ಪ್ರತಿರೋಧ ವ್ಯಕ್ತ ಆಗಿದೆ. ಇಸ್ರೇಲ್ ಮೇಲೆ ಐಆರ್ಜಿಸಿ ಯುದ್ಧ ಘೋಷಿಸಿದೆ. ಏಕಕಾಲಕ್ಕೆ ನಾವು ಯುದ್ಧಕ್ಕೆ ಸಿದ್ಧ ಅಂತ ಐಆರ್ಜಿಸಿ ಘೋಷಣೆ ಮಾಡಿದೆ. ಇರಾನ್ ದಾಳಿಯನ್ನ ಎದುರಿಸಿದ್ದೇವೆ, ಮಿಸೈಲ್ಗಳನ್ನು ಹೊಡೆದುರುಳಿಸಲಾಗಿದೆ. ಇರಾನ್ ಮಿಸೈಲ್ ಇಸ್ರೇಲ್ವರೆಗೂ ತಲುಪಿಲ್ಲ ಅಂತ ಇಸ್ರೇಲ್ ಡಿಫೆನ್ಸ್ ಫೋರ್ಸ್ ಮಾಹಿತಿ ಕೊಟ್ಟಿದೆ. ಅಲ್ಲದೆ ಜೆರುಸಲೆಂನಲ್ಲಿ ಹೈ ಅಲರ್ಟ್ ಘೋಷಿಸಿದೆ. ಇರಾನ್ ಮೇಲೆ ಇಸ್ರೇಲ್ ವಾಯು ದಾಳಿ ಮಾಡಿದೆ. ಕರುಣ್ ಪೆಟ್ರೋಕೆಮಿಕಲ್ ಘಟಕದ ಮೇಲೆ ದಾಳಿಯಾಗಿದೆ. ದಾಳಿ ತೀವ್ರತೆಗೆ ಪೆಟ್ರೋಕೆಮಿಕಲ್ ಘಟಕಕ್ಕೆ ಸಂಪೂರ್ಣ ಹಾನಿಯಾಗಿದೆ. ದಾಳಿಯ ದೃಶ್ಯ ಭಯಾನಕವಾಗಿದೆ. ಇರಾನ್ ಮೇಲೆ ಸದ್ಯಕ್ಕೆ ದಾಳಿ ಬೇಡ, ಇರಾನ್ ಜೊತೆ ಶಾಂತಿ ಮಾತುಕತೆ ನಡೀತಾ ಇದೆ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದು. ಆದರೆ ಟ್ರಂಪ್ ಹೇಳಿಕೆ ಧಿಕ್ಕರಿಸಿ ಇಸ್ರೇಲ್ನಿಂದ ದಾಳಿ ನಡೀತಾ ಇದೆ. ಇದಕ್ಕೆ ಇಸ್ರೇಲ್ ಕೂಡ ತಕ್ಕ ಉತ್ತರ ಕೊಡ್ತಿದೆ. ಬೆಂಗಳೂರಲ್ಲಿ ತಾಯಿ ಪ್ರಿಯಕರನಿಂದ ಮಗು ಕೊಲೆ ಕೇಸ್ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಕೊಲೆ ಮುಚ್ಚಿ ಹಾಕಲು ಆರೋಪಿಗಳು ಖತರ್ನಾಕ್ ಪ್ಲಾನ್ ಮಾಡಿದ್ರು. ಮೇ 24ರಂದು ಕೊಲೆ ನಡೆದಿತ್ತು. ಆ ದಿನದ ಸಾಕ್ಷ್ಯನಾಶ ಆರೋಪ ಇದೆ. ಕೊಲೆ ನಡೆದ ದಿನದ ಬಟ್ಟೆಗಳನ್ನು ಆರೋಪಿ ಪೊಲೀಸರಿಗೆ ಕೊಡ್ತಾ ಇಲ್ಲ. ಮೇ 24ರ ರಾತ್ರಿ ಮಗುವನ್ನ ಕರೆದೊಯ್ದಿದ್ದ ಆರೋಪಿಗಳು ಕೋಲಾರದ ಕಾಫಿ ಡೇಗೆ ಹೋಗಿದ್ರು. ಮೇ 25ರಂದು ಆಸ್ಪತ್ರೆಗೆ ಮಗು ದಾಖಲಿಸಿದ್ರು. ಕೃತ್ಯ ನಡೆದ ದಿನದ ಬಟ್ಟೆಗಳನ್ನು ಪೊಲೀಸರು ಕೊಡಿ ಅಂತ ಕೇಳ್ತಾ ಇದ್ರು. ಆರೋಪಿ ಕೊಡ್ತಾ ಇಲ್ಲ. ವಿವಾಹಿತ ಮಹಿಳೆ ಜೊತೆ ಪ್ರೇಮ ಸಂಬಂಧ ಹಿನ್ನೆಲೆ ಕಲಬುರಗಿಯಲ್ಲಿ ಯುವಕನ ಕೊಲೆ ಮಾಡಿರುವ ಶಂಕೆ ವ್ಯಕ್ತವಾಗಿದೆ. ಆಳಂದ ತಾಲೂಕಿನ ದುತ್ತರಗಾಂವ್ ಗ್ರಾಮದಲ್ಲಿ ಘಟನೆ ನಡೆದಿದೆ. ಆಕಾಶ್ ಮಾಂಗ್ ಮೃತ ಯುವಕ. ಆಕಾಶ್ ಮಾಂಗ್ ಅದೇ ಗ್ರಾಮದ ಯುವತಿ ಜೊತೆ ಪ್ರೇಮ ಸಂಬಂಧ ಇಟ್ಕೊಂಡಿದ್ದ. ಇತ್ತೀಚೆಗೆ ಬೇರೊಬ್ಬ ಯುವಕನ ಜೊತೆಗೆ ಆ ಯುವತಿಯ ಮದುವೆ ಕೂಡ ಆಗಿತ್ತು. ರಾಜ್ಯದಲ್ಲಿ ಮುಂಗಾರು ಮಳೆ ಅಬ್ಬರ ಜೋರಾಗಿದೆ. ಮುಂದಿನ 7 ದಿನಗಳ ಕಾಲ ವರುಣಾರ್ಭಟ ಇರುತ್ತೆ. ಇವತ್ತು ಉಡುಪಿ, ದಕ್ಷಿಣ ಕನ್ನಡ ಜಿಲ್ಲೆಗೆ ರೆಡ್ ಅಲರ್ಟ್ ಘೋಷಿಸಿದ್ರೆ 7 ಜಿಲ್ಲೆಗೆ ಆರೆಂಜ್ ಅಲರ್ಟ್, 11 ಜಿಲ್ಲೆಗೆ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ಇನ್ನು ಬೆಂಗಳೂರಲ್ಲಿ ಜಿಟಿ ಮಳೆ ಶುರುವಾಗಿದೆ. ಕಾರ್ಪೊರೇಷನ್ ಸರ್ಕಲ್, ಶಿವಾನಂದ್ ಸರ್ಕಲ್ ಸೇರಿದಂತೆ ಹಲವೆಡೆ ಮಳೆಯಾಗಿದೆ. ಚಿತ್ರದುರ್ಗ ಜಿಲ್ಲೆಯ ಹಲವೆಡೆ ಮಳೆರಾಯನ ಆರ್ಭಟ ಜೋರಾಗಿದೆ. ಜಿಲ್ಲೆಯ ಹಲವೆಡೆ ಹಳ್ಳ ಕೊಳ್ಳಗಳು ತುಂಬಿ ಹರಿದಿವೆ. ಹೊಳಲ್ಕೆರೆ ತಾಲೂಕಿನ ತಾಳ್ಯ ಕೆರೆಗೆ ಭಾರೀ ಪ್ರಮಾಣದ ನೀರು ಹರಿದು ಬಂದಿದೆ. ಇನ್ನು ಕರಿಯಮ್ಮನ ಹಳ್ಳ ತುಂಬಿ ಹರಿದು ವಾಹನ ಸಂಚಾರ ಅಸ್ತವ್ಯಸ್ತವಾಗಿದೆ. ನೀರಲ್ಲಿ ರಸ್ತೆ ದಾಟಲು ವಾಹನ ಸವಾರರು ಹರಸಾಹಸ ಪಡುತ್ತಿದ್ದಾರೆ. ಇನ್ನು ರಾಯಚೂರು ಜಿಲ್ಲೆಯ ಹಲವೆಡೆ ಭಾರೀ ಮಳೆ ಆಗ್ತಾ ಇದೆ. ದೇವದುರ್ಗ ತಾಲೂಕಿನ ಗಬ್ಬೂರಲ್ಲಿ ಮಳೆ ನೀರು, ಚರಂಡಿ ನೀರು ಮನೆಗಳಿಗೆ ನುಗ್ಗಿದೆ. ಪಕ್ಕದ ಲೇಔಟ್ನಲ್ಲಿ ಸರಿಯಾದ ಚರಂಡಿ ವ್ಯವಸ್ಥೆ ಇಲ್ಲದ ಕಾರಣ ಇಲ್ಲಿನ ಮನೆಗಳಿಗೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ. ಗಬ್ಬೂರು ಗ್ರಾಮ ಪಂಚಾಯಿತಿ ವಿರುದ್ಧ ಜನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮೈಸೂರಿನಲ್ಲಿ ಸಿಸಿಬಿ ಪೊಲೀಸರು ಭರ್ಜರಿ ಬೇಟೆಯಾಡಿದ್ದಾರೆ. 1,60,00,000 ಮೌಲ್ಯದ ಗಾಂಜಾವನ್ನು ವಶಪಡಿಸಿಕೊಂಡಿದ್ದಾರೆ. ಮೈಸೂರು ಬನ್ನೂರು ಮಾರ್ಗವಾಗಿ ಸಾಗಿಸ್ತಾ ಇದ್ದ ಗಾಂಜಾವನ್ನು ಚೆಕ್ ಪೋಸ್ಟ್ ಅಲ್ಲಿ ತಪಾಸಣೆ ವೇಳೆ ಸೀಸ್ ಮಾಡಲಾಗಿದೆ. ಒಟ್ಟು 280 ಕೆಜಿ ಗಾಂಜಾ ಸೀಸ್ ಮಾಡಲಾಗಿದ್ದು 4 ಆರೋಪಿಗಳನ್ನು ಬಂಧಿಸಲಾಗಿದೆ. ಬೆಳಗಾವಿಯಲ್ಲಿ ಆದಿತ್ಯ ರಾಜ್ ಕ್ಯಾಪಿಟಲ್ ವಂಚನೆ ಆರೋಪ ಪ್ರಕರಣವನ್ನು ಇವತ್ತು ಸಿಐಡಿಗೆ ವರ್ಗಾವಣೆ ಮಾಡುವ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ಬೆಳಗಾವಿ ಟಿಳಕವಾಡಿ ಪೊಲೀಸ್ ಠಾಣೆಗೆ ಸಿಐಡಿ ತಂಡ ಆಗಮಿಸಿ ಮಾಹಿತಿ ಪಡೆದುಕೊಂಡಿದೆ. ಸಿಐಡಿ ಡಿವೈಎಸ್ಪಿ ರವಿ ನೇತೃತ್ವದ ತಂಡ ಬೆಂಗಳೂರಿಂದ ಆಗಮಿಸಿದ್ದು ಪ್ರಕರಣದ ಸಂಪೂರ್ಣ ಮಾಹಿತಿಯನ್ನು ತನಿಖಾಧಿಕಾರಿ ಎಸಿಪಿ ಶೇಖರಪ್ಪ ಅವರಿಂದ ಸಂಗ್ರಹಿಸಿದೆ. ಹಿಂದೆ ಸಿಐಡಿಗೆ ಕೇಸ್ ಹಸ್ತಾಂತರ ಆಗಲಿದೆ. ಆದಿತ್ಯ ರಾಜ್ ಕ್ಯಾಪಿಟಲ್ ಸೇರಿ 3 ಕಂಪನಿ ಹಾಗೂ ಮಾಲೀಕ ಬಾಲರಾಜ್ ಮಾನೆ ಸೇರಿ 6 ಜನರ ವಿರುದ್ಧ ಕೇಸ್ ದಾಖಲಾಗಿದೆ. ಕಂದಾಯ ಪೊಲೀಸ್ ಶೋಧ ಕಾರ್ಯದಲ್ಲಿ 211 ಕೋಟಿ ದಾಖಲೆ ಪತ್ತೆಯಾಗಿದೆ. ಆರೋಪಿ ಬಂಧನದ ಬಳಿಕವೇ ಇನ್ನಷ್ಟು ವಂಚನೆ ಅಂಕಿ ಅಂಶ ಬೆಳಕಿಗೆ ಬರಲಿದೆ. ಕೊಪ್ಪಳ ಜಿಲ್ಲೆಯ ಕೊಪ್ಪಳ ತಾಲೂಕಿನ ಕಾಸನಕಂಡಿ ಗ್ರಾಮದಲ್ಲಿ ರಸ್ತೆ ಸಂಪೂರ್ಣ ಹದಗೆಟ್ಟಿದೆ. ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ಪ್ರತಿಭಟನೆ ಮಾಡಿದ್ದಾರೆ. ಕಾಸನಕಂಡಿಯಿಂದ ಹಿರೇಬಗನಾಳಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ಸಂಪೂರ್ಣವಾಗಿ ಹಾಳಾಗಿದ್ದು, ಈ ರಸ್ತೆಯಲ್ಲಿ ಕಾರ್ಖಾನೆಗಳಿಗೆ ಸಂಚರಿಸುವ ಭಾರೀ ವಾಹನಗಳ ಓಡಾಟದಿಂದಾಗಿ ಈ ರಸ್ತೆ ಹಾಳಾಗಿದೆ. ಈಗ ಸುರಿತಾ ಇರುವ ಮಳೆಯಿಂದಾಗಿ ರಸ್ತೆಯುದ್ದಕ್ಕೂ ಕೆಸರು ತುಂಬಿಕೊಂಡಿದ್ದು ಓಡಾಟಕ್ಕೆ ಪರದಾಡ್ತಿದ್ದಾರೆ ಜನ. ರಸ್ತೆ ಸರಿಪಡಿಸುವಂತೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ನ್ಯೂಸ್ 18 ವರದಿ ಬೆನ್ನಲ್ಲೇ ಮೈಸೂರಿನ ನಂಜನಗೂಡು ತಾಲೂಕಿನ ದೇವಿರಮ್ಮನಹಳ್ಳಿ ಸರ್ಕಾರಿ ಶಾಲೆ ಪಕ್ಕದಲ್ಲಿದ್ದ ಅರಳಿ ಮರದ ಕೊಂಬೆಗಳನ್ನು ತೆರವುಗೊಳಿಸಲಾಗಿದೆ. ಪ್ರತಿನಿತ್ಯ ಶಾಲೆ ಕಟ್ಟಡದ ಮೇಲೆ ಅರಳಿ ಮರದ ರೆಂಬೆ ಕೊಂಬೆಗಳು ಬಿದ್ದು ಮಕ್ಕಳಿಗೆ ಸಮಸ್ಯೆ ಆಗ್ತಾ ಇತ್ತು. ಜೀವ ಭಯದಲ್ಲಿ ಮಕ್ಕಳು ಪಾಠ ಕೇಳ್ತಾ ಇದ್ರು. ಈ ಬಗ್ಗೆ ನ್ಯೂಸ್ 18 ನಿರಂತರ ವರದಿ ಪ್ರಸಾರ ಮಾಡಿ ಅಧಿಕಾರಿಗಳ ಗಮನ ಸೆಳೆದಿತ್ತು. ಇದರಿಂದ ಎಚ್ಚೆತ್ತ ಅಧಿಕಾರಿಗಳು ಈಗ ಕ್ರೇನ್ ಹಾಗೂ ಜೆಸಿಬಿ ಬಳಸಿ ಮರದ ರೆಂಬೆ ಕೊಂಬೆಗಳನ್ನು ತೆರವು ಮಾಡಿದ್ದಾರೆ. 1,000 ಕೋಟಿ ಸಾಲ ಮಾಡಲು ಜಿಬಿಎ ನಿರ್ಧರಿಸಿದೆ. ಜಿಬಿಎ ವ್ಯಾಪ್ತಿಯ 5 ನಗರ ಪಾಲಿಕೆಗಳಿಗೆ ಬಾಂಡ್ ನೀಡಲು ರಾಜ್ಯ ಸರ್ಕಾರ ಮುಂದಾಗಿದೆ. ಬಾಂಡ್ ಸಾಲಕ್ಕೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ವಾರ್ಷಿಕ 4% ಬಡ್ಡಿ ಪಾವತಿಸಲಿದೆ. ಒಟ್ಟು 10 ವರ್ಷಗಳ ಅವಧಿಗೆ 1,000 ಕೋಟಿ ಸಾಲ ಪಡೆಯಲು ಜಿಬಿಎ ಮುಂದಾಗಿದ್ದು, ಬೆಂಗಳೂರಿನ ಅಭಿವೃದ್ಧಿ ಕಾಮಗಾರಿಗಳಿಗೆ ಮಾತ್ರ ಸಾಲದ ಹಣ ಬಳಕೆ ಮಾಡಬೇಕು ಅನ್ನುವ ಷರತ್ತಿನೊಂದಿಗೆ ಸಾಲ ಪಡೆಯಲಿದೆ.
ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಾಡಾನೆಗಳ ಹಾವಳಿ ಹೆಚ್ಚಾಗಿದೆ. ಅಲ್ದೂರು ಪಟ್ಟಣದ ಜನವಸತಿ ಪ್ರದೇಶಗಳಲ್ಲಿ 2 ಕಾಡಾನೆಗಳು ಓಡಾಡ್ತಾ ಇದ್ದು ಸಾರ್ವಜನಿಕರು ಆತಂಕಕ್ಕೆ ಒಳಗಾಗಿದ್ದಾರೆ. ತಡರಾತ್ರಿ ಆಲ್ದೂರು ಪಟ್ಟಣದ ಸಂತೆ ಮೈದಾನ ಹಾಗೂ ಕಾಲೇಜು ಸಮೀಪ 2 ಕಾಡಾನೆಗಳು ಸಂಚರಿಸ್ತಾ ಇರುವ ದೃಶ್ಯಗಳು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ದಾವಣಗೆರೆ ಜಿಲ್ಲೆಯಲ್ಲಿ ಕುಖ್ಯಾತ ಕಳ್ಳ ಶಿಗ್ಲಿ ಬಸ್ಸಿಯ ಮತ್ತೆ ಆಕ್ಟಿವ್ ಆಗಿದ್ದು ಕಡಿಮೆ ಬೆಲೆಯಲ್ಲಿ ಚಿನ್ನ ಕೊಡೋದಾಗಿ ರೈತನಿಗೆ ಕಳ್ಳ ಶಿಗ್ಲಿ ಬಸ್ಸಿಯ ಮೋಸ ಮಾಡಿರುವುದು ಬೆಳಕಿಗೆ ಬಂದಿದೆ. 2025 ನವೆಂಬರಲ್ಲಿ ನ್ಯಾಮತಿ ತಾಲೂಕಿನ ಸೂರಹೊನ್ನೆಯ ರೈತ ಶಿವರಾಜ್ಗೆ ಮೋಸ ಮಾಡಿದ್ದು 70,000 ರೂಪಾಯಿ ವಂಚಿಸಿದ್ದಾನೆ. ತನ್ನ ಬಳಿ ಕಳ್ಳತನ ಮಾಡಿದ ಕೆಜಿಗಟ್ಟಲೆ ಚಿನ್ನಾಭರಣ ಇದೆ ಅಂತ ನಂಬಿಸಿದ ಶಿಗ್ಲಿ ಬಸ್ಸಿಯ 70,000 ಪಡೆದು ವಂಚಿಸಿದ್ದಾನೆ. ಈ ಸಂಬಂಧ ಜಗಳೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ವಂಚಕ ಶಿಗ್ಲಿ ಬಸ್ಸಿಯಾಗಿ ಪೊಲೀಸರು ಬಲೆ ಬೀಸಿದ್ದಾರೆ. ದಕ್ಷಿಣ ಫಿಲಿಪೀನ್ಸ್ನ ಮಿಂಡಾನೋವೋದಲ್ಲಿ 8.22 ತೀವ್ರತೆಯ ಭೂಕಂಪ ಸಂಭವಿಸಿದೆ. ಓರ್ವ ಮೃತಪಟ್ಟು ಹಲವರು ಗಾಯಗೊಂಡಿದ್ದಾರೆ. ಸದ್ಯ ಸುನಾಮಿ ಎಚ್ಚರಿಕೆ ನೀಡಲಾಗಿದ್ದು ಕರಾವಳಿ ಜನರನ್ನ ಸ್ಥಳಾಂತರಿಸಲಾಗಿದೆ.